ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ತುಂಬ ಟೇಸ್ಟಿಯಾಗಿ ಲೆಮನ್ ಚಿಕನ್ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಫಸ್ಟು ಇದಕ್ಕೆ ಏನೇನು ಬೇಕು ನೋಡೋಣ. ಕಾರ್ನ್ಫ್ಲೋರ್ ಹಾಗೂ ನಿಂಬೆಹಣ್ಣು, ಮೈದಾ ಹಿಟ್ಟು ಹಾಗೂ ಅರಿಶಿನ ಪುಡಿ, ಉಪ್ಪು, ಒಂದು ಮೊಟ್ಟೆ ಹಾಗೂ ಇಲ್ಲಿ ಚಿಕನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಫಸ್ಟು ಅದಕ್ಕೆ ಕಾರ್ನ್ಫ್ಲೋರ್, ಮೈದಾ ಹಿಟ್ಟು 1-2 ಸ್ಪೂನ್, ಅರಿಶಿನ ಪುಡಿ ಒಂದು ಸ್ವಲ್ಪ, ಉಪ್ಪು ಒಂದು ಸ್ವಲ್ಪ, ನೆಕ್ಸ್ಟು ಒಂದು ಮೊಟ್ಟೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಇದಕ್ಕೆ ನೀರೇನು ಬೇಡ. ಅಕಸ್ಮಾತ್ ನೀವು ಮೊಟ್ಟೆ ಹಾಕಲ್ಲ ಅಂತಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಚಿಕನ್ ಪೀಸಸ್ನ ಹಾಕ್ಕೊಳ್ಳಿ. ನೆಕ್ಸ್ಟು ನೀಟಾಗಿ ಎಲ್ಲ ಕಡೆ ಮ್ಯಾರಿನೇಟ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಯಾವುದೇ ಥರ ಕಲರ್ನ ಮಿಕ್ಸ್ ಮಾಡಿಲ್ಲ, ನ್ಯಾಚುರಲ್ ಕಲರ್ ಇದು. ನೋಡಿ, ಎಲ್ಲ ಕಡೆ ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಂಬೆಹಣ್ಣು. ನಾನು 1.5 ನಿಂಬೆಹಣ್ಣು ಯೂಸ್ ಮಾಡ್ತಿದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಿ. ಜಾಸ್ತಿ ಬಿಟ್ಟರೂ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ನಾನು ಮ್ಯಾರಿನೇಟ್ ಮಾಡಿ 2 ಅವರ್ಸ್ ಬಿಟ್ಟಿದ್ದೆ. ನೋಡಿ, ಈ ಥರ ಆಗಿರುತ್ತೆ. ನೆಕ್ಸ್ಟು ಎಣ್ಣೆ ಕಾದ್ಮೇಲೆ ಎಲ್ಲ ಪೀಸಸ್ನ ಹಾಕ್ಕೊಳ್ಳಿ. ಎಲ್ಲ ನೀಟಾಗಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಟ್ರೈ ಮಾಡಿ ಮನೆಯಲ್ಲಿ ಒಂದು ಸಲ. ಎಲ್ಲ ಪೀಸಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತಿರುಗಿಸ್ಕೊಳ್ಳಿ. ನೋಡಿ, ಇಷ್ಟು ಕಲರ್ ಬಂದರೂ ಸಾಕು, ಆಗಿರುತ್ತೆ. ನೀನು ತುಂಬ ಏನು ಫ್ರೈ ಮಾಡೋದೇನು ಬೇಡ. ನೆಕ್ಸ್ಟು ಈರುಳ್ಳಿ, ಕ್ಯಾಪ್ಸಿಕಮ್, ಇದು ಒಗ್ಗರಣೆ ಹಾಕೋದಕ್ಕೆ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಮೊಸರು. ಫಸ್ಟು ಒಂದು ಪ್ಯಾನ್ ಇಡಿ. ಅದು ಬಿಸಿ ಆದಮೇಲೆ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ, ಒಂದು 2 ನಿಮಿಷ ಆದಮೇಲೆ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ, ಅದು ಕೂಡ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 2 ಸ್ಪೂನ್, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಕ್ಯಾಪ್ಸಿಕಮ್,
ನಾನೊಂದು ಮೀಡಿಯಮ್ ಸೈಜು ಒಂದು ತೊಗೊಂಡಿದ್ದೀನಿ. ಅದನ್ನು ಕೂಡ ಒಂದು 2 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಮೊಸರು, ಹಾಕಿದ್ಮೇಲೆ ನಾವು ಎಣ್ಣೆಲಿ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಚಿಕನ್ ಪೀಸಸ್ಸು ಅದನ್ನು ಹಾಕ್ಕೊಳ್ಳಿ. ಚಿಕನ್ ಪೀಸಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ತುಂಬ ಏನು ಫ್ರೈ ಆಗೋದು ಬೇಡ. ನಿಂಬೆಹಣ್ಣು ಒಂದು ಅರ್ಧ ಭಾಗ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ತುಂಬ ಈಸಿ ಮಾಡೋದಕ್ಕಿದು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.